ಸರಳವಾಗಿ ನೇರವಾಗಿ ನಿಮ್ಮೊಂದಿಗೆ ಈಶ್ವರಚಂದ್ರ ಬೆಟಗೇರಿ ಅವ್ರ ಭಾಗವಹಿಸಿದ್ರು. ಅವರಿದ್ದಂಥವರು ಅದನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀರಾ. ಅದು ನೀವು ಒಂದು ಸೈಡ್ ಹೇಳಕ್ಕೆ ಹೋಗುವಂಥದ್ದು ಸಾಹಿತ್ಯಿಕವಾಗಿ, ಅದರಲ್ಲೂ ಮುಖ್ಯವಾಗಿ ಪಾರಿಜಾತವನ್ನು ತಮ್ಮ ಬದುಕನ್ನಾಗಿ ಮಾಡ್ಕೊಂಡಂಥ ವ್ಯಕ್ತಿ. ಬದುಕಿಗೆ ಒಂದು ಏನೋ ಮಾಡ್ಕೊಂಡಿದ್ರು, ಬಟ್ ಇವತ್ತು ಅವ್ರ ಬದುಕಿಗೆ ಪಾರಿಜಾತ ಆಗ್ಯದ, ಸನ್ನಾಟಗಳಾಗಿದ್ದಾವೆ. ಅವ್ರು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಮಾತಾಡಿ ಸರ್, ತಮಗೆ ಏನು ನೋಡಿದ್ರೆ ಅಲ್ಲೇ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಬಿಟ್ಟು. ತಮಗೂ ನಮಸ್ಕಾರ ರೀ. ಎಲ್ಲ ನಮ್ಮ ಶ್ರೋತೃಗಳಿಗೂ ಕೂಡ ಅನಂತ ನಮಸ್ಕಾರ. ನಿನ್ನೆ ಸರ ತಾವು ಹಿಡಂಗೆ ಸರ್, ಚಿಕ್ಕಂದಿನ ವಿದ್ಯೆ ಪರವು ಚೂಡಾರತ್ನ ಅಂಥೇಳಿ ಸರ್, ಪಾಲಕರು ತಮ್ಮ ಮಕ್ಕಳು ವಿದ್ಯಾವಂತರಾಗಲಿ, ಅವರು ಬಾಳು ಭವ್ಯವಾಗಲಿ ಅಂತ ತಿಳ್ಕೊಂಡು ಸರ ಅಲ್ಲಲ್ಲೇ ಸರ್ ವಿಶೇಷವಂತ ಈ ಮೊರಾರ್ಜಿ ಶಾಲೆಗಳಲ್ಲಿ ಸರ್ ಸೇರಿಸ್ತಾರೆ. ಅವ್ರ ಮಕ್ಕಳು ಅವರು ಸ್ವಲ್ಪ ಪಂಜರದ ಗಿಳಿಯಂಗರಿ, ನಾನು ಪಂಜರದ ಪಕ್ಷಿ ಇನ್ನು ನನಗಾರುಗತಿ, ಕೇಳ ಬಯಸುವೆ ನನ್ನ ಒಡಲಗತೆಯ ಅಂತೇಳಿ ಇವತ್ತು ಸಾರಿ ಹುಡ್ಕೊಂಡಿದ್ದನ ಇದು ಗ್ರಾಮೀಣ ವಲಯದ ಮಕ್ಕಳಲ್ಲಿ ಸ್ಪರ್ಧಾತ್ಮಕವಾದಂಥ ಮನೋವೃತ್ತಿ ಬೆಳೆಯಲಿ ಅಂತೇಳಿ ಗ್ರಾಮೀಣ ವಲಯದ ಇನ್ನುಳಿದ ವಲಯಗಳಲ್ಲಿ ಬುದ್ಧಿವಂತ ಹುಡುಗರನ್ನ ಆಯ್ಕೆ ಮಾಡಿರ್ತಾರೆ. ದಾಂಡ್ ಹುಡುಗರಲ್ಲಿ ಸೆಲೆಕ್ಷನ್ ಆಗುದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಮುಂದೆ ಬುದ್ಧಿವಂತ ಹುಡುಗರು ಇದ್ರೂ ಕೂಡ ಸರ್, ಮಕ್ಕಳ ಮನಸ್ಸು ರೀ ಪಂಜರದಾಗಿನ ಗಿಳಿಯ ಕರೆಕ್ಟ್ ಆಗಿರ್ತದೆ ರೀ. ಅವರಿಗೊಂದು ರೀ ಇನ್ನು ನಮ್ಮ ಗೋಕಾವಿ ಗೆಳೆಯರ ಬಳಗ ಮತ್ತು ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಗೋಕಾಕ್ ಮತ್ತು ಸರ್ ಮೊರಾರ್ಜಿ ವಸತಿ ಶಾಲೆಯ ಒಂದು ಸಂಘಟಕರು ಕೂಡಿಕೊಂಡು ಸರ ನಮ್ಮ ಜಯಾನಂದ ಮಾದರವರ ಒಂದು ನೇತೃತ್ವದೊಳಗೆ ವಿಶೇಷವಾದ ಒಂದು ಕಾರ್ಯಕ್ರಮ ಶಾಲೆಯೊಳಗೆ ಮಾಡಿದರು ಸರ್. ಅಲ್ಲಿ ನೀವು ಹೇಳಿದಂಗೆ ಸರ ಯಥಾ ಪ್ರಕಾರವಾಗಿ ಮಕ್ಕಳಿಂದ ಪ್ರಾರ್ಥನಾ, ಸ್ವಾಗತ ಗೀತೆ ಇವೆಲ್ಲ ಆದ ನಂತರ ಸರ್ ಪ್ರಾಸ್ತಾವಿಕವಾಗಿ ಸರ್ ನಮ್ಮ ಆನಂದ ಸೂರಗಾವಿ ಅಂತ ಹೇಳಿದ್ರೆ ಅವರು ಈ ಮೆಳವಂಕಿ ಶಾಲೆಯಲ್ಲಿ ಯೋಗ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಸರ್ ಮಕ್ಕಳಲ್ಲಿ ಯೋಗದ ಕುರಿತು ಅವರು ಒಂದು ಯಾವ ರೀತಿ ಕ್ರಿಯಾಶೀಲರು ಆಗ್ತಾರೋ ಅದರಿಂದ ಅವ್ರಿಗೆ ಅಭ್ಯಾಸಕ್ಕೆ